ಮುಂದಿನ ಕ್ವಶನ್ ನೋಡಿ ಏನಿದೆ. ಕ್ವಶನ್ ನಂಬರ್ 46. Ones digit of the number 22:23. ಸೊ ಆಲ್ರೆಡಿ ಈ ರೀತಿ ಒಂದು ಕ್ವಶನ್ನ ಆಲ್ರೆಡಿ ಒಂದು ಆಗಿದೆ. ಅದೇ ಬೇಸ್ ಮೇಲೆ ನೀವು ಇಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ಇಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಪವರ್ ಎಷ್ಟಿದೆ ನಿಮಗೆ? 23 ಇದೆ. ನಾನು ಏನು ಹೇಳಿದೆ, ಕೊಟ್ಟಂಥ ಪವರನ್ನು 4ನಿಂದ ಡಿವೈಡ್ ಮಾಡಬೇಕು. ಸೊ ಎಷ್ಟಾಗುತ್ತೆ ನೋಡಿ, ರಿಮೈಂಡರ್ಲಿ 4 ಇಲ್ಲಿ 20 ಅಂದರೆ 3 ರಿಮೈಂಡರ್ ಉಳಿಯುತ್ತೆ ಸ್ನೇಹಿತರೆ. ಹಾಗಾದರೆ 22:3 ಎಷ್ಟಾಗುತ್ತೆ ನೋಡ್ಕೊಳ್ಬೇಕು ಇಲ್ಲಿ. ಓಕೆ, ಸೊ ನೋಡಿ 22:3 ಅಂದರೆ 2 ಕ್ಯೂಬ್ = ಕೂಡ ಎಷ್ಟಾಗುತ್ತೆ ನಮಗೆ ಇಲ್ಲಿ ಅಂದರೆ 22 ಕ್ಯೂಬ್ ಮಾಡಿದಾಗ ನಮ್ಗೆ ಬರ್ತಕ್ಕಂಥ ಆನ್ಸರ್ ಏನು ಕೊನೆಯಲ್ಲಿ 8 ಬರುವಂಥದ್ದು. ಹಾಗಾದರೆ ನಮ್ಮ ಆಪ್ಷನ್ ಏನಿದೆ, ದ ಆನ್ಸರ್ ಈಸ್ ಸಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ನೋಡಿ 22ರ ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ನಿಮಗೆ? 484. ಸೊ 22ರ ಕ್ಯೂಬ್ ಅಂದರೆ ಎಷ್ಟಾಗುತ್ತೆ? ಮತ್ತೆ ನೀವು ಇಲ್ಲಿ 22 ಇಂಟು ಮಾಡಿದಾಗ ನಿಮಗೆ 1ಸ್ ಪ್ಲೇಸಿಗೆ ಬರ್ತಕ್ಕಂಥ ಆನ್ಸರ್ ಎಷ್ಟು? 2 4 8 ಆಗಿರುತ್ತೆ. ಇಲ್ಲೇನೇ ಬರಲಿ ಮುಂದೆ, ಬಟ್ ನಿಮಗೆ 1ಸ್ ಪ್ಲೇಸಲ್ಲಿ ಬರ್ತಕ್ಕಂಥ ಆನ್ಸರನ್ನು 8 ಆಗಿರುತ್ತೆ. ಹಾಗಾದರೆ ಇಲ್ಲಿ ನಮಗೆ ಆನ್ಸರ್ ಏನಾಗುತ್ತೆ? ಸಿ ಇಸ್ ದ ರೈಟ್ ಆಪ್ಷನ್. ಕ್ವಶನ್ ನಂಬರ್ 47 ನೋಡಿ ಏನಿದೆ ಅಂತ. 6709 9ರಿಂದ ನಿಖರವಾಗಿ ಭಾಗಿಸಲು ಅದಕ್ಕೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ನೋಡಿ 9ರ ಬಾಧ್ಯತೆ ನಿಯಮೇನು? ಕೊಟ್ಟಂಥ ಸಂಖ್ಯೆಯ ಅಂಕಿಗಳನ್ನ ಕೂಡಿಸ್ಬೇಕು. ಅಂದರೆ ಎಷ್ಟಾಯಿತು? 6 + 7 + 0 + 9. ಹೌದಾ? ಎಷ್ಟಾಗುತ್ತೆ ನೋಡಿ ಇಲ್ಲಿ. ಆಲ್ರೆಡಿ ಇಲ್ಲಿ 9 ಇದೆ, ಇದು ಡಿವೈಡ್ ಆಯಿತು. ಇನ್ನು 6 7 13 ಇದೆ. ಅಂದರೆ 13 9ರಿಂದ ಡಿವೈಡ್ ಆಗುತ್ತಾ? ಇಲ್ಲ. ಬಟ್ ಆ 13 9ರಿಂದ ಡಿವೈಡ್ ಆಗಬೇಕಂದ್ರೆ ನಮಗೆ ಇನ್ನೂ ಎಷ್ಟನ್ನು ಕೂಡಿಸ್ಬೇಕಾಗುತ್ತೆ ಸ್ನೇಹಿತರೆ? 9 2 18 ಆಗುತ್ತೆ. ಅಂದರೆ 13ಕ್ಕೆ 5ನ್ನು ಸೇರಿಸಿದಾಗ 18 ಆದರೆ ಆ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೆ. ಹಾಗಾದರೆ ಎಷ್ಟು ಕೂಡಿಸ್ಬೇಕಾಗತ್ತೆ ನಾವು? 5ನ್ನು ಕೂಡಿಸಿದರೆ ಏನಾಗುತ್ತೆ? ಆ ಒಂದು ನಂಬರ್ 9ರಿಂದ ಡಿವೈಡ್ ಆಗುವಂಥದ್ದು. ಓಕೆ, ಸೊ ಈ ಹಿಂದೆ ಇಂಥ ಒಂದು ಕ್ವಶನ್ ಬಂತು, ಅಲ್ಲಿ ಸ್ಟಾರ್ ರೀತಿಯಲ್ಲಿ ಕೇಳಿದರು, ಇಲ್ಲಿ ನಂಬರನ್ನು ಕೇಳಲಾಗಿದೆ, ಅಷ್ಟೇ ವ್ಯತ್ಯಾಸ. ಓಕೆ, ಅಂದರೆ ಈ ಕ್ವಶನ್ನ ಒಂದು ಪ್ಯಾಟರ್ನ್ ನೋಡಿದ್ರೆ ನಿಮಗೇನು ಗೊತ್ತಾಗೈತಿ, ಇಲ್ಲಿ ಭಾಳ ಅಂದ್ರೆ 9ನ ಡಿವಿಸಿಬಿಲಿಟಿ ಕೇಳ್ತಾರೆ ಅಥವಾ 3ನ ಡಿವಿಸಿಬಿಲಿಟಿಯನ್ನು ಕೇಳ್ತಾರೆ. ಯಾಕಂದರೆ 9 ಮತ್ತು 3 ರೂಲ್ಸ್ ಏನಿದೆ ಎರಡೂ ಒಂದೇ ಇದೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 48. ಓಕೆ, ಈ ಕ್ಲಾಸ್ನ ಒಂದು ಕೊನೆಯ ಹಂತದಲ್ಲಿ ಬಂದಿದ್ದೀವಿ ನಾವು ಹೆಚ್ಚು ಕಡಿಮೆ. ನೋಡಿ 0.47 ಸ್ನೇಹಿತರೆ, ಇಲ್ಲಿ ಬಾರ್ ಮಿಸ್ ಆಗಿದೆ, ಇಲ್ಲಿ ಬಾರ್ ಸಂಖ್ಯೆ ಬರಬೇಕಿದೆ. ಓಕೆ, 0.47 ಬಾರ್ ಈಸ್ ಕನ್ವರ್ಟೆಡ್ ಆ್ಯಸ್ ಎ ಫ್ರ್ಯಾಕ್ಷನ್. ದ ರಿಸಲ್ಟ್ ಈಸ್ ಅಂದರೆ ಈ ಒಂದು ಬಾರ್ ಸಂಖ್ಯೆಯನ್ನು ಏನು ಮಾಡ್ತೀವಿ ನಾವು? ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ಏನಂತ ಕೇಳಿದ್ದಾರೆ. ಸೊ ಆಲ್ರೆಡಿ ನಾನು ಫಸ್ಟ್ ಕ್ವಶನನ್ನೇ ಸಾಲ್ವ್ ಮಾಡೋಕೆ ಹೇಳಿದ್ದೆ. ಏನಂತೇಳಿ, ಕೊಟ್ಟಂಥ ಸಂಖ್ಯೆನ ಮೊದಲಿಗೆ ಬರ್ಕೊಳ್ಬೇಕು. ಏನಿದೆ ಇಲ್ಲಿ? 47 ಇದೆ. ಸೊ ಎಷ್ಟು ಸಂಖ್ಯೆ ಮೇಲೆ ಬಾರನ್ನು ಕೊಡಲಾಗಿದೆ? ಇಲ್ಲಿ 2 ಸಂಖ್ಯೆ ಮೇಲೆ ಬಾರನ್ನು ಕೊಡಲಾಗಿದೆ. ಹಾಗಾದರೆ ಏನು ಬರೀತಾರ? 2 9ಗಳನ್ನ ಬರೀಬೇಕು ಕೆಳಗಡೆ. ಸೊ ಎಷ್ಟಾಯಿತು? 47 / 99 ಅಂದರೆ ಡಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ನೋಡಿ ಎಷ್ಟು ಸಿಂಪಲ್ಲಾಗಿ ಆನ್ಸರನ್ನು ಮಾಡ್ತೀವಿ ಅಂತೇಳಿ. ಸೊ ಹಾಗಂತೇಳಿ ನಾವು ಒಂದೇ ಅಟೆಂಪ್ಟಲ್ಲಿ ಸೆಂಟ್ರಲ್ ಟಿ ಟಿನ ಕ್ಲಿಯರ್ ಮಾಡಿರೋದು ಸ್ನೇಹಿತರೆ 2018ರಲ್ಲೇ. ಅದರ ನಂತರ ಸ್ಟೇಟ್ ಟಿ ಟಿನೇ 2 ಬಾರಿ ನಮಗೆ ಕ್ಲಿಯರ್ ಆಗಿರ್ತವೆ. ಹೌದಾ? ಸೊ 97 ಒಂದು ಸರಿ, 94 ಒಂದು ಸರಿ. ಎಷ್ಟು ನೋಡಿ, ಪ್ರಶ್ನೆ 91 ಎಷ್ಟನೇ ಕ್ವಶನ್ ಆಗುತ್ತೆ ನಮಗಿಲ್ಲಿ? ಆಲ್ರೆಡಿ 48 ಆಯಿತು, ಇದು 49ನೇ ಕ್ವಶನ್ ಈಗ. ಹೌದಾ? ಕ್ವಶನ್ ನಂಬರ್ 49 ನೋಡಿ, 2 ಧನಾತ್ಮಕ ಸಂಖ್ಯೆಗಳ ಗುಣಲಬ್ಧ 2500 ಬರ್ಕೊಂಬಿಡಿ. 2 ಧನಾತ್ಮಕ ಸಂಖ್ಯೆಗಳ ಗುಣಲಬ್ಧ ಅಂದರೆ x × y = 2500. ಒಂದು ಸಂಖ್ಯೆಯು ಇನ್ನೊಂದರ 4 ಪಟ್ಟು ಆಗಿದ್ದರೆ, ಅಂದರೆ ಒಂದು ಸಂಖ್ಯೆ ಏನಾಗಿದೆ, ಇನ್ನೊಂದು ಸಂಖ್ಯೆಯ 4 ಪಟ್ಟಾಗಿದೆ ಅಂದರೆ 4y ಅಂತ ತೆಗೆದುಕೊಳ್ತೀವಿ. 2 ಸಂಖ್ಯೆಗಳ ಮೊತ್ತ ಅಂದರೆ 2 ಸಂಖ್ಯೆಗಳು x + y = ಕ್ವಶನ್ ಮಾರ್ಕನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಆನ್ಸರ್ ನೋಡೋಕೆ ಕ್ಲೂವೇನೋ ಕೊಟ್ಟಂಥ ಗಿವನ್. ಸೊ 2 ಸಂಖ್ಯೆಗಳ ಗುಣಲಬ್ಧ 2500 ಅಂತ ಹೇಳಿದ್ದಾರೆ. ಆದರೆ ಏನಾದರೂ ಒಂದು ಸಂಖ್ಯೆ ಇನ್ನೊಂದರ 4ರಷ್ಟಿದೆ ಅಂದರೆ x ಏನಿದೆ ನಮಗೆ y ನ 4ರಷ್ಟು ಅಂತ ತೆಗೆದುಕೊಳ್ತೀವಿ. ಹಾಗಾದರೆ ನೋಡಿಲಿ ಏನಾಗುತ್ತೆ ನಮಗೆ? x = 4y. ಸೊ ಪುಟ್ ದಿಸ್ ವ್ಯಾಲ್ಯೂ ಇನ್ ದ ಫಸ್ಟ್ ಇಕ್ವೇಷನ್. ನೋಡಿ ಏನಾಯಿತು, ಇದರಲ್ಲಿ ಪುಟ್ ಮಾಡಿ x ವ್ಯಾಲ್ಯೂನ. x ಅಂದರೆ ಎಷ್ಟಿದೆ ಇಲ್ಲಿ? 4y. ಹಾಗಾದರೆ ಎಷ್ಟಾಯ್ತು ನಮಗಿಲ್ಲಿ? 4y × y = ಎಷ್ಟು? 2500. ಜಸ್ಟ್ ಇದೇನು ಮಾಡಿದ್ವಿ, ಇಲ್ಲಿ ಹಾಕಿದ್ದೀವಿ ನಾವು. ಎಷ್ಟಾಯಿತು? 4y² ಸಾರಿ ಏನಾಯಿತು? 4y² = ಎಷ್ಟಾಗುತ್ತೆ? 2500.
500. ಹಾಗಾದರೆ ನೋಡಿ ಡಿವೈಡ್ ಮಾಡಿಲಿ 4 1 4, 4 6 24, 1 ಉಳಿತು, 4 2 8, 2 ಉಳಿತು, 4 5 20. ಸೊ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಯಿತು? 625 ಆಯಿತು. ಹಾಗಾದರೆ y² = 625 ಆದರೆ y = ಎಷ್ಟಾಗುತ್ತೆ ನಮಗೆ? √625 ಅಂದರೆ ಆನ್ಸರ್ ಈಸ್ 25. ಸೊ ಹಾಗಾದರೆ y = 25 ಆದರೆ x = ಎಷ್ಟಾಗುತ್ತೆ ನೋಡಿ, ಇಲ್ಲಿ ವ್ಯಾಲ್ಯೂ ಹಾಕಿ ಈಗ, ಹೌದಾ? ಸೊ x = ಏನಿದೆ 4y ಅಂತ ಇದೆ. ಸೊ ಹಾಗಾದರೆ 4 × 25 ಅಂದರೆ ಎಷ್ಟಾಯಿತು? 24 100 ಅಂದರೆ x = 100 ಆಯಿತು, y = 25. ಸೊ ಆ ಎರಡು ಸಂಖ್ಯೆ ಮೊತ್ತ ಅಂದರೆ ಎಷ್ಟಾಗುತ್ತೆ ನಿಮಗೆ? 100 + 25 125. ಓಕೆ, ಎಸ್. ಮುಂದಿನ ಕ್ವೆಶನ್ ನೋಡಿ. ಹಾಗೆ ನಂಬರ್ ಸಿಸ್ಟಮ್ನಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ 50 ಕ್ವೆಶನ್ಗಳಲ್ಲಿ ಇದು ಲಾಸ್ಟ್ ಕ್ವೆಶನ್ ಆಗಿದೆ ಸ್ನೇಹಿತರೆ. ಇಲ್ಲಿಗೆ ನಂಬರ್ ಸಿಸ್ಟಮ್ ಚಾಪ್ಟರ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು HCF ಆ್ಯಂಡ್ LCM ನೋಡಿ. ಅ ಸ್ಟೂಡೆಂಟ್ ವಾಸ್ ಆಸ್ಕ್ಡ್ ಟು ಮಲ್ಟಿಪ್ಲೈ ಎ ನಂಬರ್ ಬೈ 3/2 ಅಂದರೆ ಒಂದು ವಿದ್ಯಾರ್ಥಿಗೆ ಏನು ಮಾಡ್ತಾರೆ, ಒಂದು ಸಂಖ್ಯೆಯನ್ನು 3/2ರಿಂದ ಭಾಗಿಸೋದಕ್ಕೆ ಗುಣಿಸೋದಕ್ಕೆ ಹೇಳಲಾಗಿರುತ್ತೆ. ಅಂದರೆ ದ ನಂಬರಿನ ಎಕ್ಸ್ ಅಂತ ತಿಳ್ಕೊ, ಆ ನಂಬರ್ ಏನು ಮಾಡ್ತಾನೆ 3/2ನಿಂದ ಗುಣಿಸ್ಬೇಕಾಗಿರುತ್ತೆ. ಬಟ್ ಈ ಡಿವೈಡೆಡ್ ಡ್ಯಾಟ್ ನಂಬರ್ ಬೈ 3/2 ಆತ ಏನು ಮಾಡ್ತಾನೆ, ಆ ನಂಬರನ್ನು ಇಂಟು ಮಾಡೋ ಬದಲಿಗೆ ಏನು ಮಾಡ್ತಾನೆ, ಆ ನಂಬರನ್ನು ಡಿವೈಡ್ ಮಾಡ್ತಾನೆ. ಡಿವೈಡ್ ಮಾಡಿದ್ರೆ ಅದು ಆನ್ಸರ್ ತಪ್ಪಾಗುತ್ತೆ. ಹಾಗಾದರೆ ಈ ಡಿವೈಡ್ ಮಾಡಿದಾಗ ಅವನಿಗೆ ಸಿಗತಕ್ಕಂಥ ರಿಸಲ್ಟ್ ಏನಿದೆ ಇಲ್ಲಿ, ಹಿಸ್ ರಿಸಲ್ಟ್ ವಾಸ್ 10 ಲೆಸ್ ದೆನ್ ದ ಕರೆಕ್ಟ್ ಆನ್ಸರ್. ಅಂದರೆ ಕರೆಕ್ಟ್ ಆನ್ಸರ್ ಯಾವುದು? ಇದು ಆತ ಮಾಡಿದರೆ ಕರೆಕ್ಟ್ ಆಗ್ತಿತ್ತು, ಆದರೆ ಅದಕ್ಕಿಂತ 10 ಕಡಿಮೆ ಆಗಿದೆ. ಅಂದರೆ ಏನಾಯ್ತು ಇಲ್ಲಿ, ದಿಸ್ ಈಕ್ವಲ್ ಟು ಆ ಕರೆಕ್ಟ್ ಸಂಖ್ಯೆ ಎಷ್ಟಿದೆಯೋ ಅದಕ್ಕಿಂತ 10 ಕಡಿಮೆ ಇದೆ. ಅಂದರೆ ಏನು ತೆಗೆದುಕೊಳ್ತೀವಿ? -10 ಅಂತ ತೆಗೆದುಕೊಳ್ತೀವಿ. ಅಂದರೆ x × 3/2 ಇದೆ, ಅದರಿಂದ 10 ಕಡಿಮೆ ಬರುತ್ತೆ. ಅಂದರೆ ನೋಡಿ ಯಾವ ರೀತಿ ಆನ್ಸರ್ ಮಾಡ್ತೀರಿ. ಈಗ x / 3/2 ಅಂದರೆ ಏನು ಬರೀತೀರಾ? ಇದು ನಮಗೆ ರಿವರ್ಸ್ ಆಗುತ್ತೆ, ರೆಸಿಪ್ರೋಕಲ್ ಏನಾಯಿತು? ಸೊ 2x / 3 ಅಂತ ಆಗುತ್ತೆ ಇದು, ಹೌದಾ? = ಇದು ಎಷ್ಟಿದೆ? 3 × x ಅಂದರೆ 3x / 2 -10. ಎಷ್ಟು ನೋಡಿ, ಈಗ ಏನು ಮಾಡಿದ್ರೆ ಈ -10 ಲೆಫ್ಟಿಗೆ ಕಳಿಸಿ ಈ ಸಂಖ್ಯೆನ ರೈಟಿಗೆ ಕಳಿಸಿ ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಏನಾಯಿತು? 10 = ನೋಡಿ 3x/2 -2x/3. ಹೌದಾ? ಇವಾಗ ನಾವು LCM ತೆಗೆದುಕೊಳ್ಬೇಕು. ಬಟ್ LCM ತೆಗೆದುಕೊಂಡ್ರೆ ನೇರವಾಗಿ ಆನ್ಸರ್ ಮಾಡಬೇಕು. ಇಲ್ಲಿ ನೋಡಿ 3 2 ಎಷ್ಟಾಯಿತು? 6 ಇದೆ. ಅಂದರೆ ನೇರವಾಗಿ ಇಲ್ಲಿ 6ನ್ನು ಇಂಟು ಮಾಡಿ. 10 6 ಎಷ್ಟಾಯಿತು? 60 ಇಲ್ಲಿ 2 3 ಇಲ್ಲಿ 3 2 ಅಂದರೆ ಎಷ್ಟಾಯಿತು? 3 3 9x -4x. ಸೊ 9x ಇಲ್ಲಿ 4x ಹೋದರೆ ಎಷ್ಟು ಉಳಿತು? 5x. ಹಾಗಾದರೆ ಏನಾಯಿತು? 5 1 5 5 12 60. ಸೊ ಹಾಗಾದರೆ ಎಷ್ಟಾಯಿತು ಆನ್ಸರ್ ಇಲ್ಲಿ? x = 12. ಹಾಗಾದರೆ ಆ ಸಂಖ್ಯೆ ಏನಾಯ್ತು ನಮಗೆ? 12. ಓಕೆ, ಎಸ್ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ನಂಬರ್ ಸಿಸ್ಟಮ್ನ ಕ್ಲಾಸಸ್ಗಳನ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನದಾಗಿ ಯಾವುದು HCF ಆ್ಯಂಡ್ LCMನ ಕಾನ್ಸೆಪ್ಟ್ ವಿಡಿಯೋಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇರಿ, ಕ್ಲಾಸ್ಗಳನ್ನ ಕೇಳ್ತಾ ಇರಿ. ಟಿ ನಿಮ್ಮದು ಕ್ಲಿಯರ್ ಆಗೋದು ಎರಡನೇ ಮಾತಿಲ್ಲ. ಯಾಕಂದರೆ ನಾನು ಮಾಡ್ರೇಟ್ನಿಂದ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ನ ತೆಗೆದುಕೊಂಡಿದ್ದೀನಿ. ಸಹಜವಾಗಿ ನಿಮಗೆ ಬೇಸಿಕ್ ಲೆವೆಲ್ ಒಂದು ಕ್ವಶನ್ ಬಂದಾಗ ಆನ್ಸರ್ ಮಾಡ್ತೀರಾ. ಸೊ ಹಾಗೂ ನಿಮಗೇನಾದರೂ ಬೇಸಿಕ್ ಲೆವೆಲ್ ಕ್ವಶನ್ಸ್ ಬೇಕಂದರೆ ಮತ್ತೆ ಬೇರೆ ಒಂದು ಚಾನಲ್ಗಳು ಯಾವುದು ನಿಮಗೆ ಸರಿ ಅನಿಸುತ್ತೆ, ಚೆನ್ನಾಗಿದೆ ಅನಿಸುತ್ತೆ, ಆ ಒಂದು ಕ್ಲಾಸ್ಗಳನ್ನ ಕೂಡ ತಾವು ಕೇಳ್ಬೋದು. ಯಾಕಂದರೆ ನೀವು ಯಾವ ಚಾನಲ್ನ ನೋಡ್ತೀರಾ ಅನ್ನೋದಕ್ಕಿಂತ ನೀವು ಪಾಸ್ ಆಗೋದು ಮಾತ್ರ ಅಲ್ಲಿ ನೋಡಬೇಕಾಗತ್ತೆ. ಓಕೆ, ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ ಆ್ಯಂಡ್ ಆಲ್, ವೇಟ್ till next video.